ತುಳುವರ ನಂಬಿಕೆ ಮತ್ತೆ ಆಚರಣೆಯಲ್ಲಿ ವರ್ಷದ ಆ 1 ತಿಂಗಳಲ್ಲಿ ಊರಿನ ಮಾರಿ ಕಳೆಯೋದಕ್ಕೆ ಈ ಆಟಿಕಳಂಜ ಬರ್ತಾ ಇದ್ದ. ತುಳುವ ತಿಂಗಳ ಪ್ರಕಾರ ಆಟಿ ಸಮಯದಲ್ಲಿ ಧಾರಾಕಾರ ಮಳೆ ಹಾಗೆ ದೈವಾರಾಧನೆ ಕೂಡ ಇರುವುದಿಲ್ಲ. ನಮ್ಮ ಹಿರಿಯರು ಕೃಷಿಯನ್ನೇ ಹೆಚ್ಚಾಗಿ ಅವಲಂಬಿತರಾಗಿದ್ದರಿಂದ ಆಟಿ ತಿಂಗಳಲ್ಲಿ ಹೆಚ್ಚಾದ ಮಳೆಯಿಂದಾಗಿ ರೋಗಗಳು, ಕ್ರಿಮಿಕೀಟಗಳು, ಬೆಳೆನಾಶಗಳು ಹೆಚ್ಚಾಗ್ತಾ ಇದ್ದ ಸಂದರ್ಭ ಆ ಊರನ್ನ ರಕ್ಷಣೆ ಮಾಡುವ ಸಲುವಾಗಿ ಪ್ರಕೃತಿಯ ಆರಾಧನೆಯಲ್ಲೇ ಬಂದಿದ್ದ ನಮ್ಮ ಹಿರಿಯರು ಈ ಆಟಿಕಳಂಜ ಆ ಊರಿನ ಮಾರಿ ಕಳಿತಾನೆ ಎಂಬ ಸುಂದರ ನಂಬಿಕೆಯ ಆಚರಣೆಯ ಜೊತೆಗೆ ಹೆಜ್ಜೆ ಹಾಕಿಕೊಂಡು ಬಂದಿದ್ದಾರೆ. ಆಟಿಕಳಂಜ ಕೇವಲ ಒಂದು ವೇಷವಲ್ಲ, ಅದು ತುಳುನಾಡಿನ ನೆನಪು, ತೌಳವರ ನಂಬಿಕೆ, ಪ್ರಕೃತಿಯೊಂದಿಗೆ ಬೆಸೆದ ಬದುಕಿನ ತತ್ವ. ಭಯವನ್ನು ಹುಟ್ಟಿಸಲು ಅಲ್ಲ, ಭರವಸೆಯನ್ನು ಬಿತ್ತಲು ಹುಟ್ಟಿದ ತುಳುನಾಡ ಜೀವಂತ ಸಂಪ್ರದಾಯ. ಮುಖದಲ್ಲಿ ಬಣ್ಣಗಳಿರಬಹುದು, ರೂಪದಲ್ಲಿ ಉಗ್ರತೆ ಕಾಣಬಹುದು, ಆದರೆ ಅವನ ಹೃದಯದಲ್ಲಿ ಅಡಗಿರುವುದು ಭಯವಲ್ಲ, ಮನುಷ್ಯ ಮತ್ತೆ ಪ್ರಕೃತಿ ನಡುವಿನ ಪವಿತ್ರ ಸಂಬಂಧ. ಸಮಯ ಬದಲಾಗಬಹುದು, ತಂತ್ರಜ್ಞಾನ ಬೆಳೆಯಬಹುದು, ಜೀವನದ ವೇಗ ಹೆಚ್ಚಾಗಬಹುದು, ಆದರೆ ತನ್ನ ಬೇರುಗಳನ್ನು ಮರೆಯದ ಸಮಾಜವೇ ತನ್ನ ಭವಿಷ್ಯವನ್ನ ಗಟ್ಟಿಯಾಗಿ ಕಟ್ಟಿಕೊಳ್ಳಬಹುದು. ಮಣ್ಣಿನ ಪರಿಮಳವನ್ನು ಉಳಿಸಬೇಕಾದರೆ ಅದರ ಸಂಸ್ಕೃತಿಯನ್ನ ಉಳಿಸಬೇಕು, ಸಂಸ್ಕೃತಿಯನ್ನ ಉಳಿಸಬೇಕಾದರೆ ಅದರ ಕಥೆಗಳನ್ನ ಹೇಳುತ್ತಲೇ ಇರಬೇಕು. ಏಕೆಂದರೆ ಪರಂಪರೆ ಎಂದಿಗೂ ಹಳೆಯದಾಗುವುದಿಲ್ಲ, ಅದನ್ನು ಮರೆಯುವ ಮನಸ್ಸು ಮಾತ್ರ ಹಳೆಯದಾಗುತ್ತದೆ. ಇದು ನಾ ಕಂಡ ನಮ್ಮ ಮಣ್ಣಿನ ಆಚರಣೆಯನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈ ವಿಷಯದ ಬಗ್ಗೆ ನೀವು ತಿಳಿದಿದ್ದ ಮಾಹಿತಿಯನ್ನ ನಮ್ಮೊಂದಿಗೂ ಹಂಚಿಕೊಳ್ಳಿ. ಸರಿ, ಹಾಗಿದ್ರೆ ಮತ್ತೊಂದು ಜಾಗದೊಂದಿಗೆ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಿಮ್ಮ ಬೆಂಬಲದ ಎದುರು ನೋಡ್ತಾ ಇದ್ದೇನೆ.